ನಮಸ್ತೆ. ಹಣ, ಯಶಸ್ಸು, ಸಂಪತ್ತು ಎಲ್ಲವನ್ನು ಪಡೆಯಬಹುದು. ಆದರೆ ಕೇವಲ ಈ ಒಂದು ಸಂಖ್ಯೆಯನ್ನ ಕೈಯಲ್ಲಿ ಬರೆಯೋದ್ರಿಂದ. ಹೌದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಒಂದು ಅದ್ಭುತವಾದಂತಹ ಒಂದು ಮ್ಯಾಜಿಕ್ ಸಂಖ್ಯೆ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ನಿಮ್ಮ ಯಾವುದೇ ಸಮಸ್ಯೆಗೆ ಹಾಗೂ ನಿಮ್ಮ ಅದೃಷ್ಟವು ನಿಮ್ಮ ಹಿಂದೆ ಬರಲು ಈ ಒಂದು ಸಂಖ್ಯೆ ಸಾಕು. ಹೌದು, ತ್ರಿಮೂರ್ತಿಗಳ ಆಶೀರ್ವಾದವಿರುವಂತಹ ಒಂದು ದೈವಿಕವಾದಂತಹ ಸಂಖ್ಯೆ. ಹೌದು ಸ್ನೇಹಿತರೆ, ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಅಥವಾ ಯಾವುದೇ ಬೇಡಿಕೆ ಇರಲಿ, ಕೇವಲ ಈ ಒಂದು ಸಂಖ್ಯೆಯನ್ನ ನೀವು ಪಠಿಸೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ಹೌದು, ಸಂಖ್ಯಾಶಾಸ್ತ್ರದ ಪ್ರಕಾರ ಹಾಗೂ ಧಾರ್ಮಿಕವಾಗಿಯೂ 786 ಅತ್ಯಂತ ಡಿವೈನ್ ಟಚ್ ಇರುವಂತಹ ಒಂದು ಸಂಖ್ಯೆ. ಹೌದು, ಈ ಒಂದು ಸಂಖ್ಯೆಯಲ್ಲಿ ಓಂಕಾರದ ಪ್ರತಿಬಿಂಬವು ಇದೆ ಎಂದು ಹೇಳಲಾಗುತ್ತದೆ. ಹೌದು, ಪ್ರತಿ ಬಾರಿ ಇದರ ಪಠಣೆಯಿಂದ ಆಂತರಿಕ ಮನಸ್ಥಿತಿ ಜಾಗೃತಿಗೊಂಡು ನಿಮ್ಮನ್ನು ಒಂದು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಬಲ್ಲ ಅತ್ಯಂತ ಶಕ್ತಿಶಾಲಿಯಾದಂತಹ ಸಂಖ್ಯೆ ಅದುವೇ 786. ಹೌದು, ಆದರೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು 786 ಅನ್ನು ಸರಿಯಾದ ವಿಧಾನದಲ್ಲಿ ಬಳಸಿದರೆ ಮಾತ್ರ ನಿಮಗೆ ಅದರ ಪ್ರಯೋಜನ ತಿಳಿಯುವುದು. ಹಾಗೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡೆಯಬಹುದು ಸ್ನೇಹಿತರೆ. ಹೌದು, ಹಾಗಾಗಿ ಇವತ್ತಿನ ದಿನ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. 786 ಒಂದು ದೈವಿಕ ಜಗತ್ತಿನಿಂದ ಬಂದಂತಹ ಒಂದು ಪವಿತ್ರವಾದಂತಹ ಸಂಖ್ಯೆ ಹಾಗೂ ಸಂಕೇತವೂ ಕೂಡ. ಇದನ್ನು ಧ್ಯಾನ ಮಾಡುವುದರ ಮೂಲಕ ಹಾಗೂ ಕೈಯ ಮೇಲೆ ಬರೆಯುವುದರ ಮೂಲಕ ಅಥವಾ ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ಒಂದು ಪೇಪರ್ನಲ್ಲಿ ಬರೆಯುವುದು ಅಥವಾ ಯಾವುದೇ ರೀತಿಯಾದಂತಹ ವಿಧಾನವಾಗಿರಬಹುದು. ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡುವುದರ ಮೂಲಕ ಅಥವಾ ಚಾಂಟಿಂಗ್ ಮಾಡುವುದು ಅಥವಾ ಪಠಿಸುವುದರ ಮೂಲಕ ನೀವು ಸಕ್ಸಸ್ ಅನ್ನ ಕಾಣಬಹುದು ಸ್ನೇಹಿತರೆ. ಹೌದು, 786 ಎಂಬುದು ಒಂದು ಧರ್ಮ, ನಂಬಿಕೆ, ಆಧ್ಯಾತ್ಮ ಮತ್ತು ಒಂದು ವೈಬ್ರೇಷನ್ ಇರುವಂತಹ ಶಕ್ತಿ ಹೊಂದಿರುವಂತಹ ಒಂದು ಸಂಖ್ಯೆ. ಈ ಸಂಖ್ಯೆಯಲ್ಲಿರುವ ಕಂಪನಗಳು ವೈಬ್ರೇಷನ್ ನಿಂದ ನೇರವಾಗಿ ಯೂನಿವರ್ಸ್ ನಿಂದ ಬಂದಿರುತ್ತವೆ ಹಾಗೂ ಇದರ ಮೇಲೆ ಒಂದು ದೈವಿಕ ಆಶೀರ್ವಾದವೂ ಕೂಡ ಇರುತ್ತದೆ ಸ್ನೇಹಿತರೆ. ಹೌದು, ದೇವರ ಅಗಾಧ ಆಶೀರ್ವಾದವೂ ಇರುವಂತಹ ಒಂದು ಅದ್ಭುತವಾದಂತಹ ಸಂಖ್ಯೆ ಅದುವೇ 786. ನೀವು ನಂಬಿಕೆಯಿಂದ ದೇವರ ಮೇಲೆ ನಂಬಿಕೆ ಇಟ್ಟು ನನ್ನ ಈ ಒಂದು ಕೆಲಸದಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು 786 ಅನ್ನು ಬಳಸ್ತಾ ಹೋಗಿ. ಖಂಡಿತವಾಗಿಯೂ ಕೂಡ ನಿಮಗೆ ಇದು ಉತ್ತಮ ಫಲವನ್ನು ನೀಡುತ್ತದೆ. 7 ಎಂಬುದು ಹಾಗೂ ಈ ಒಂದು 786 ಎಂಬುದರಲ್ಲಿ ಹಲವಾರು ರೀತಿಯ ಗ್ರಹಗಳ ಒಂದು ಪ್ರಭಾವ ಕೂಡ ಇದೆ. ಹೌದು, ಅದರಲ್ಲಿ ಮೊದಲನೆಯದಾಗಿ 7 ಎಂಬುದು ಕೇತುವಿಗೆ ಸಂಬಂಧಪಟ್ಟಿದೆ. ಇದು ಜ್ಞಾನ, ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಹಲವು ಮಾರ್ಗಗಳ ಮೂಲಕ, ಸಂಶೋಧನೆಯ ಮೂಲಕ ನಿಮ್ಮನ್ನು ನಿಮ್ಮ ಗುರಿಯ ಕಡೆ ಕೊಂಡೊಯ್ಯುತ್ತದೆ. ಹೌದು, ಹಲವಾರು ಮೂಲಗಳಿಂದ ನಿಮ್ಮ ಸಮಸ್ಯೆಗಳ ಬಗೆಹರಿಯಲು ಒಂದು ದಾರಿಯನ್ನು ಈ ಒಂದು ಸಂಖ್ಯೆ ಹುಡುಕಿಕೊಡುತ್ತದೆ. ಹಾಗೂ 8 ಶನಿಯ ಒಂದು ಸಂಖ್ಯೆ ಆದ್ರಿಂದ ನಿಮ್ಮಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಧೈರ್ಯ ಹಾಗೂ ಚಾಣಾಕ್ಷತನ ನಿಮ್ಮಲ್ಲಿ ಬರುತ್ತದೆ. ಹಾಗೂ ಒಂದು ಸಂಪತ್ತಿನ ಸಂಖ್ಯೆ ಕೂಡ ಈ ಒಂದು 8 ಆಗಿದೆ. ಹಾಗೂ ನಂತರ 6 ಎಂಬ ಒಂದು ಅದ್ಭುತವಾದ ಸಂಖ್ಯೆ ಈ ಒಂದು 786 ಅಲ್ಲಿ ಇದೆ. ಹಾಗಾಗಿ ಈ ಒಂದು 6 ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸಂಖ್ಯೆ ಆಗಿರುವುದರಿಂದ ನಿಮ್ಮ ಕಡೆಗೆ ಸಂಪತ್ತು, ಸಮೃದ್ಧಿಯನ್ನು ಆಕರ್ಷಣೆ ಮಾಡಬಲ್ಲಂತಹ ಒಂದು ಸಂಖ್ಯೆ ಕೂಡ ಇದಾಗಿದೆ ಸ್ನೇಹಿತರೆ. ಹೌದು, ಒಟ್ಟಿನಲ್ಲಿ ಈ ಒಂದು ಸಂಖ್ಯೆಗೆ ದೈವಿಕ ಅನುಗ್ರಹದ ಜೊತೆಗೆ ಗುರುವಿನ ಅನುಗ್ರಹವೂ ಇದ್ದು, ಈ ಒಂದು ಸಂಖ್ಯೆಯನ್ನು ಪ್ರತಿನಿತ್ಯ ನೀವು ನಂಬಿಕೆಯಿಂದ ಬಳಸುವುದರ ಮೂಲಕ ನಿಮ್ಮ ಎಲ್ಲ ಇಚ್ಛೆಗಳನ್ನು ನೀವು, ನಿಮ್ಮ ವಿಷಯಗಳನ್ನು ನೀವು ಪೂರೈಸಿಕೊಳ್ಳಬಹುದು. ಹೌದು, ಹಾಗೂ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಈ ಒಂದು 786 ಎಂಬ ನಂಬರ್ ಅನ್ನು ಒಂದು ಹಳದಿ ಪೇಪರ್ ಮೇಲೆ ಬರೆಯಬೇಕು ಅಥವಾ ಒಂದು ಬಿಳಿ ಪೇಪರ್ ಮೇಲೆ ಹಳದಿಯ ಒಂದು ಬಣ್ಣದ ಪೆನ್ನಿನಿಂದನಾದರೂ ಕೂಡ ಬರೆಯಬಹುದು. ನಂತರ ಅದನ್ನು ನಿಮ್ಮ ಒಂದು ಪರ್ಸಿನಲ್ಲಿ ಅಥವಾ ನಿಮ್ಮ ಮೊಬೈಲ್ ಬ್ಯಾಗ್ ಕವರ್ ಅಲ್ಲಿ ಅಥವಾ ನೀವು ಕೂರುವ ಅಂದರೆ ನೀವು ಹೆಚ್ಚಾಗಿ ಇರುವಂತಹ ಸ್ಥಳದಲ್ಲಿ ಅಥವಾ ಜಾಗದಲ್ಲಿ ನಿಮಗೆ ಕಣ್ಣಿಗೆ ಕಾಣುವಂತೆ ಅಂಟಿಸಿಕೊಳ್ಳಬಹುದು. ಹೌದು, ಇದನ್ನು ಪ್ರತಿ ಬಾರಿ ನೋಡುವಾಗ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ಹೋಗಬೇಕು ಹಾಗೂ ನನ್ನ ಇಚ್ಛೆ ನೆರವೇರಿದೆ ಎಂಬ ಒಂದು ಖುಷಿಯನ್ನು ಕೂಡ ಆ ಒಂದು ಸಂಖ್ಯೆಯನ್ನು ನೋಡುತ್ತಾ ವ್ಯಕ್ತಪಡಿಸುತ್ತಾ ಹೋಗಬೇಕು. ಆ ಸಂಖ್ಯೆಯನ್ನು ಎಷ್ಟು ಬಾರಿ ನೋಡುತ್ತಾ ಆ ಸಂಖ್ಯೆಯನ್ನು ಎಷ್ಟು ಬಾರಿ ನೀವು ಪಠಿಸುತ್ತಾ ಹೋಗುತ್ತೀರೋ ಅಷ್ಟು ಆ ಸಂಖ್ಯೆಗೆ ಹೆಚ್ಚು ಶಕ್ತಿಯನ್ನು ಒದಗಿಸಿದಂತಾಗುತ್ತದೆ. ಅದರ ಜೊತೆಗೆ ನಿಮ್ಮ ಯಶಸ್ಸು ಕೂಡ ನಿಮ್ಮ ಹತ್ತಿರದಲ್ಲೇ ಬರಲು ಆರಂಭವಾಗುತ್ತದೆ ಸ್ನೇಹಿತರೆ. ಹೌದು, ನಂತರ ನೋಡುವುದಾದರೆ ಬೆಳಗ್ಗೆ ಅಥವಾ ರಾತ್ರಿಯ ಸಮಯದಲ್ಲಿ ಪ್ರತಿನಿತ್ಯ ಅಂದರೆ 7 ದಿನ, 11 ದಿನ ಅಥವಾ 21 ದಿನ ನಿಮಗೆ ಅನುಕೂಲಕ್ಕೆ ತಕ್ಕಷ್ಟು ದಿನ ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಈ ಒಂದು ಸಂಖ್ಯೆಯನ್ನು ಪೇಪರ್ ಮೇಲೆ ಬರೆದು ನಿಮ್ಮ ಇಚ್ಛೆಯನ್ನು ಕೂಡ ಬರೆಯುತ್ತಾ ಹೋಗಬೇಕು. ಅಂದರೆ ನೀವು 11 ದಿನದ ಸಂಕಲ್ಪವನ್ನು ಮಾಡಿಕೊಂಡರೆ 11 ದಿನ 11 ಬಾರಿ ಈ ಒಂದು ನಿಮ್ಮ ಇಚ್ಛೆಯನ್ನು ಬರೆಯಬೇಕು. ಹಾಗೂ ಅದರ ಜೊತೆ 786 ಎಂಬ ಒಂದು ಸಂಖ್ಯೆಯನ್ನು ಕೂಡ 11 ಬಾರಿ ಬರೆಯುತ್ತಾ ಹೋಗಬೇಕು. ಅಥವಾ 7 ದಿನದ ಸಂಕಲ್ಪವನ್ನು ನೀವು ಹೊಂದಿದರೆ ಈ ಒಂದು ನಿಮ್ಮ ಇಚ್ಛೆಯನ್ನು 7 ಬಾರಿ 7 ದಿನಗಳ ಕಾಲ ಬರೆಯುತ್ತಾ ಹೋಗಬೇಕು. ಅದರ ಜೊತೆ 786 ಎಂಬ ಒಂದು ಸಂಖ್ಯೆಯನ್ನು ಕೂಡ ಬರೆಯುತ್ತಾ ಹೋಗಬೇಕು. ಹೌದು, ನಂಬಿಕೆಯಿಂದ, ಶ್ರದ್ಧೆಯಿಂದ
ಬರೆಯುತ್ತಾ ಹೋದಂತೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳಲು ಆರಂಭವಾಗುತ್ತದೆ. ಯೂನಿವರ್ಸ್ ನಿಮ್ಮ ಇಚ್ಛೆಗಳಿಗೆ ಅನುಗುಣವಾಗಿ ಕಾರ್ಯವನ್ನು ಆರಂಭಿಸುತ್ತದೆ. ಹೌದು. ನಂತರ ನೋಡೋದಾದರೆ ಬೆಳಗ್ಗೆ ಅಥವಾ ರಾತ್ರಿಯ ಸಮಯದಲ್ಲಿ ಶಾಂತ ಮನಸ್ಸಿನಿಂದ 48 ಬಾರಿ ಅಥವಾ 108 ಬಾರಿ 786 ಎಂದು ಹೇಳುತ್ತಾ ಹೋಗಬೇಕು ಅಥವಾ ಪಠಿಸುತ್ತಾ ಹೋಗಬೇಕು. ಅಥವಾ 10 ರಿಂದ 15 ನಿಮಿಷಗಳ ಕಾಲ ಈ ಒಂದು 786 ಎಂಬ ನಂಬರನ್ನು ನೀವು ಪಠಿಸುತ್ತಾ ಹೋಗಬೇಕು. ಹೀಗೆ ಧ್ಯಾನ ಮಾಡುವುದರ ಮೂಲಕ ಈ ಒಂದು ಸಂಖ್ಯೆಯನ್ನು ಪಠಿಸುವುದರಿಂದ ಹಣದ ಸಮಸ್ಯೆಯು ಕಡಿಮೆ ಆಗುತ್ತಾ ಹೋಗುತ್ತದೆ. ಮನಸ್ಸಿಗೆ ಶಾಂತಿ, ಅದೃಷ್ಟದ ಅವಕಾಶಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂತಹ ಯಾವುದೇ ಗೊಂದಲಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಉಲ್ಲಾಸಮಯವಾದಂತಹ ವಾತಾವರಣ ಉಂಟಾಗುತ್ತಾ ಹೋಗುತ್ತದೆ. ಹೌದು, ದೇವರುಗಳ ಆಶೀರ್ವಾದವಾಗಿರುವಂತಹ ಈ ಒಂದು ಸಂಖ್ಯೆಯನ್ನು ಪಠಿಸುವುದರಿಂದ ಒಂದು ಮಂತ್ರದಂತೆ ಕಾರ್ಯನಿರ್ವಹಿಸುತ್ತಾ ಹೋಗುತ್ತದೆ. ಹೌದು ಸ್ನೇಹಿತರೆ. ಹಾಗೂ ಈ ಒಂದು ಜಪ ಮಾಡುವಾಗ ನನಗೆ ಹಣದ ಹರಿವು ಆಗುತ್ತಾ ಇದೆ, ನನ್ನ ಬಳಿ ಹಣ ಸೇರ್ತಾ ಇದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಎಂಬ ಒಂದು ಮಾನಸಿಕ ಚಿತ್ರವನ್ನು ನೀವು ಕಲ್ಪಿಸಿಕೊಂಡು ಧ್ಯಾನವನ್ನು ಮಾಡುತ್ತಾ ಹೋಗಬೇಕು. ಈ ಒಂದು ಸಂಖ್ಯೆಯನ್ನು ಪಠಿಸುತ್ತಾ ಹೋಗಬೇಕು. ಅತ್ಯಂತ ಎಫೆಕ್ಟಿವ್ ಆಗಿ ಬೆಸ್ಟ್ ಆಗಿ ರಿಸಲ್ಟ್ ಅನ್ನು ಕೊಡುವಂತಹ ಈ ಒಂದು ವಿಧಾನವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಯಾವುದೇ ಇಚ್ಛೆ ಇದ್ರೂ ಕೂಡ ಅದು ಆದಷ್ಟು ಬೇಗ ನೆರವೇರುತ್ತದೆ ಸ್ನೇಹಿತರೆ. ಹಾಗೂ ನಂತರ ನೋಡಬಹುದಾದರೆ ಕೈ ಮೇಲೆ ಈ ಒಂದು ಸಂಖ್ಯೆಯನ್ನು ಬರೆಯುವುದು. ಹೌದು. ಹಾಗೂ ಈ ಒಂದು 786 ಎಂಬುದು ಅತ್ಯಂತ ಪವಿತ್ರವಾಗಿರುವಂತಹ ಸಂಖ್ಯೆ. ಈ ಒಂದು ಸಂಖ್ಯೆಯನ್ನು ನಾವು ಕೈ ಮೇಲೆ ಬರೆದರೆ ಅತ್ಯಂತ ಎಚ್ಚರಿಕೆಯಿಂದ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಅಂದರೆ ಈ ಒಂದು ಸಂಖ್ಯೆಯನ್ನು ಮೊದಲು ಕೈ ಮೇಲೆ ಬರೆಯುವಾಗ ಹಸಿರು ಪೆನ್ನಿನಿಂದ ಬರೆಯಬೇಕು. ಈ ಒಂದು ಸಂಖ್ಯೆಯನ್ನು ನಿಮ್ಮ ಕೈ ಮೇಲೆ ಬರೆಯುವುದರಿಂದ ನಿಮ್ಮ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆತ್ಮಶಕ್ತಿ ಜಾಗೃತಗೊಳ್ಳುತ್ತಾ ಹೋಗುತ್ತದೆ. ಹಾಗೂ ಹಣವು ಸದಾ ನಿಮ್ಮ ಕೈಯಲ್ಲಿ ಇರುವಂತೆ ಮಾಡುತ್ತದೆ. ಆದರೆ ಇದನ್ನು ಬರೆಯುವಾಗ ನಿರಂತರವಾಗಿ 11 ದಿನಗಳ ಕಾಲ ಹಾಗೂ 9 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಬರಬೇಕು. ಹಾಗೂ ಈ ಒಂದು ಸಂಖ್ಯೆಗಳನ್ನು ಬರೆದ ನಂತರ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಾಹಾರದ ಸೇವನೆಯನ್ನು ಮಾಡಬಾರದು. ಹಾಗೂ ಸ್ನಾನದ ನಂತರ ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಧರಿಸಿ ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡು ಆ ಕೈಗೆ ಅರಿಶಿಣವನ್ನು ಹಚ್ಚಿ ಹಾಗೂ ಬರೆಯುವಂತಹ ಜಾಗದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ನಂತರ ಈ ಒಂದು ಸಂಖ್ಯೆಯನ್ನು ಬರೆಯಬೇಕು. ಕಾರಣ ಏಕೆಂದರೆ ಈ ಒಂದು ಸಂಖ್ಯೆ ಅತ್ಯಂತ ಪವಿತ್ರವಾಗಿರುವಂಥದ್ದು. ತ್ರಿಮೂರ್ತಿಗಳ ಆಶೀರ್ವಾದವಾಗಿರುವಂತಹ ಈ ಒಂದು ಸಂಖ್ಯೆ ಪವಿತ್ರವಾಗಿರುವ ಕಾರಣ ಈ ಒಂದು ಸಂಖ್ಯೆಯನ್ನು ನಾವು ಕೈ ಮೇಲೆ ಬರೆಯದರೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುವುದು ಕೂಡ ಅವಶ್ಯಕವಾಗಿರುತ್ತದೆ ಸ್ನೇಹಿತರೆ. ಹೌದು. ಹಾಗೂ ಈ ಒಂದು ಸಂಖ್ಯೆಗಳನ್ನು ಕೈ ಮೇಲೆ ಬರೆಯುವುದರಿಂದ ಹಲವಾರು ಉಪಯೋಗಗಳನ್ನು ಕೂಡ ನಾವು ಕಾಣಬಹುದು. ಹಾಗೂ ವಿಶೇಷವಾಗಿ ಯಾರೆಲ್ಲ ಕೆಲಸ ಹುಡುಕುತ್ತಿರುತ್ತೀರೋ ಅಂತಹವರಿಗೆ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಅದು ಯಶಸ್ಸನ್ನು ತರುತ್ತದೆ. ಹಾಗೂ ಆ ಒಂದು ಸಂಖ್ಯೆಗಳ ಮೂಲಕ ಅವರಿಗೆ ಆಶೀರ್ವಾದವು ದೊರೆಯುತ್ತದೆ. ಹಾಗೂ ಇದನ್ನು ಶುಕ್ರವಾರ ಮತ್ತು ಗುರುವಾರ ಪ್ರಾರಂಭಿಸಿದಲ್ಲಿ ಅತ್ಯುತ್ತಮವಾದಂತಹ ರಿಸಲ್ಟ್ ಅನ್ನು ನೀವು ಪಡೆಯಬಹುದು. ಹಾಗೂ ನಂತರ ಪೂಜಾ ಕೋಣೆ ಅಥವಾ ಮನಿ ಬಾಕ್ಸ್ ಹಾಗೂ ಇತರ ಯಾವುದೇ ರೀತಿಯಾದಂತಹ ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಈ ಒಂದು ಸಂಖ್ಯೆಯನ್ನು ಬರೆದು ಅಂಟಿಸಬಹುದು. ಹೌದು ಸ್ನೇಹಿತರೆ, ನಾವು ಇವತ್ತಿನ ದಿನ ಹೇಳಿರುವ ಯಾವುದೇ ವಿಧಾನಗಳು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ಎಫೆಕ್ಟಿವ್ ಆದಂತಹ ರಿಸಲ್ಟ್ ಅನ್ನು ಕೊಡುತ್ತದೆ, ಅತ್ಯಂತ ಪ್ರಯೋಜನಕ್ಕೆ ಬರುತ್ತದೆ. ಈ ಒಂದು 786 ಎಂಬುದು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಆದಾಯವನ್ನು, ಯಶಸ್ಸನ್ನು, ಅದರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತದೆ. ನೀವು ಇದನ್ನು ನಂಬಿದಷ್ಟು ಅದರ ಶಕ್ತಿ ಕಾರ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಅದು ಆ ಒಂದು ಸಂಖ್ಯೆ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸವನ್ನು ಆರಂಭ ಮಾಡುತ್ತದೆ. ಹೌದು, ಮನಸ್ಸನ್ನು ತೆರೆದು ವಿಶ್ವಾಸದಿಂದ ಮುಂದೆ ಸಾಗಿ, ಗೆಲುವು ಕೂಡ ಖಂಡಿತ ನಿಮ್ಮದೇ ಆಗಿರುತ್ತದೆ ಸ್ನೇಹಿತರೆ. ಇದನ್ನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾಗಿರುವಂತಹ ಇನ್ನು ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಸಲಹೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.